ಆ್ಯಕ್ಚುಲಿ ನಾವು ಸ್ಟಾರ್ಟ್ ಮಾಡಿ 15 ಮಿನಿಟ್ಸ್ ಆಯಿತು. ಇವಾಗ 12:40 ಟೈಮ್. ಸೊ ಫುಲ್ ಹತ್ತತ್ತೀವ ಇಲ್ವಾ ಗೊತ್ತಿಲ್ಲ. ನೋಡ್ಬೋದು ಎಷ್ಟು ಜನ ಹತ್ತುತ್ತಾ ಇದ್ದಾರೆ. ಸ್ಟೇ ಟ್ಯೂನ್. ಸೊ ನನಗೆ ಇಲ್ಲಿಂದ ಬೆಟ್ಟ ಕಾಣಿಸ್ತಿದೆ. ಸೊ ದಿಸ್ ಇಸ್ ಅ ಬೆಟ್ಟ. ನಾವು ಹತ್ತೋ ಬೆಟ್ಟ. ಸೊ ಟ್ರೈ ಮಾಡ್ತಿದ್ದೀವಿ. ಸುಸ್ತಾಯ್ತು ಗೈಸ್, ಆಗ್ತಾ ಇಲ್ಲ. ಎಂತ ಮೆಟ್ಲ ಹತ್ರ ಬಂದ್ವಿ. ಸೊ ಇಲ್ಲಿ ಯಾರೆಲ್ಲ ಬೆಟ್ಟ ಹತ್ತುತ್ತಿದ್ದಾರೆ ಅವರೆಲ್ಲರಿಗೂ ಪಾನ್ಕ ಮತ್ತು ಆರೆಂಜ್ನ ಕೊಡ್ತಾ ಇದ್ರು. ಆ್ಯಕ್ಚುಲಿ ಒಂದು ಬ್ರದರ್ ಫ್ರೂಟ್ ಬೇಕಾ ಕೇಳಿದ್ರು. ಸೊ ನಾವೇ ಬೇಡ ಅಂದ್ವಿ. ಸುಧಾನ ಅವ್ರು ಹೇಳಿದ್ರು ಮೇಲೆ ಏನೂ ಸಿಗಲ್ಲ, ಅಟ್ಲೀಸ್ಟ್ ಫ್ರೂಟ್ ತೊಗೊಂಡೋಗಿ ವಾಪಸ್ ಬರ್ತಾ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಫ್ರೂಟ್ಸ್ ಕೊಟ್ಟರು. ಸೊ ಈ ವಿಡಿಯೋ ಅವರೇನೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಮೀನ್ಸ್ ಅ ಲಾಟ್. ಸೊ ಈಗ ರೋಡ್ ದಾರಿ ಮುಗಿಸ್ಬಿಟ್ಟು ಸ್ಟೆಪ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾವು ಹತ್ತೋದೇ ಇಲ್ಲ ಅಂದ್ಕೊಂಡ್ಬಂದ್ವಿ, ಬಟ್ ಹತ್ತುತ್ತಾ ಇದ್ದೀವಿ. ನೋಡಿ ಹತ್ತ ನಿಧಾನಕ್ಕೆ ಹತ್ತು ಪರವಾಗಿಲ್ಲ. ಅವ್ರು ಯಾರೋ ಪಾಪ ಗೊತ್ತಿಲ್ಲ, ಅವ್ರು ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ರು. ಅಣ್ಣ ಇದು ನನಗೆ ಕೊಡಿ ಅಂತ ಕೇಳಿದೆ, ಸರಿ ಅಂತ ಕೊಟ್ಟರು. ಸೊ ಅವ್ರಿಗೆ ಫನ್ ಮಾಡ್ತಾ ಇದ್ದೆ. ಸೊ ನೆಕ್ಸ್ಟ್ ಇಳ್ಕೊಂಬರುವಾಗ ಸಿಗಿ ಆ ಕೋಲ್ ಮತ್ತೆ ನಿಮಗೆ ವಾಪಸ್ ಕೊಡ್ತೀನಂತ. ಬಟ್ ಅವ್ರಿಗೆ ಅದು ಕೋಲ್ನ ನನಗೆ ಕೊಟ್ಬಿಟ್ಟು ಹೋದರು. ಸರಿ ಆಯಿತು ಅಂತ ಅಂದ್ಬಿಟ್ಟು. ಸೊ ಥ್ಯಾಂಕ್ ಯು. ಹಾಂ, ಫೈನಲಿ ನಾವು ಇಲ್ಲಿ ತನಕ ತಲುಪಿದ್ವಿ. ಇಲ್ಲಿಂದ ಇರೋದು ಪಿಕ್ಚರ್. ಫೈನಲಿ ಸೊ ನೋಡಿ ಹೇಗಿದೆ ನೇಚರ್. ದೆನ್ ಎಷ್ಟು ಜನ ಹತ್ತಿದ್ದಾರೆ ಗೊತ್ತಾ, ಎಷ್ಟು ಕಷ್ಟ ಇದೆ. ಬಟ್ ಅಂತೂ ಇಂತೂ ಅರ್ಧ ಬೆಟ್ಟ ಹತ್ಬಿಟ್ವಿ. ಇನ್ನೊಂದು ಸ್ವಲ್ಪ ದೂರ ಇದೆ ಅಷ್ಟೇ ನಮ್ಮ ಫೈನಲ್ ಡೆಸ್ಟಿನೇಷನ್ನ ತಲುಪೋಕ್ಕೆ. ಸೊ ನೋಡ್ಬೋದು ಇನ್ನೊಂದು ಚೂರಿದೆ. ಸೊ ಎಷ್ಟು ಕಷ್ಟಪಟ್ಟು ಹತ್ತೀವಿ. ಕಷ್ಟನೋ ಸುಖನೋ ಇಲ್ಲಿ ತನಕ ಇನ್ನೂ ಕೇಳೋಕೆ ತನಕ ಇದೆ. ನಾಳೆ ಬರೋ ಸ್ವಲ್ಪ ಹುಷಾರಾಗಿ ನೋಡ್ಕೊಂಬನ್ನಿ. ನಮ್ಮ ಡೆಸ್ಟಿನೇಷನ್ ಪಾಯಿಂಟ್ ಎಷ್ಟು ದೂರ ಇದೆ ನೋಡು. ಅರ್ಧ ಅಷ್ಟೇ ಆಗಿರೋದು, ಇನ್ನೂ ಸ್ವಲ್ಪ ಹತ್ತಬೇಕು. ಒಂದು ಫಿನಿಶ್ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಸೊ ನಾವು ಅಂದ್ಕೊಳ್ಳೋಷ್ಟು ಈಸಿಯಾಗಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಜಾರಿಕೆ ಇತ್ತು. ಸೊ ರೋಪು ಮತ್ತು ಕಂಬಿ ಇರೋದ್ರಿಂದ ಆ ಸಪೋರ್ಟಿಂದ ನಾವು ಹತ್ತೋಕ್ಕಾಗಿದ್ದು. ನೋಡ್ಬೋದು ಎಷ್ಟು ಜನ ಹತ್ತುತ್ತಿದ್ದಾರೆ. ಸೊ ನಾವು ಫೈನಲಿ ಬಂದ್ವಿ. ಸೊ ಆ್ಯಕ್ಚುಲಿ ಏನು ಹೇಳ್ಬೇಕಂತಂದರೆ ಅಲ್ಲಿರೋವಂಥ ಪೊಲೀಸ್ ಮತ್ತು ಅಲ್ಲಿ ಯಾರು ಸಿಬ್ಬಂದಿಗಳಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳಬೇಕು. ಸೊ ನೋಡಿ ಎಷ್ಟು ಕಾಲೆಲ್ಲ ಮಣ್ಣು, ಆ ಕಲ್ಲು ಮಣ್ಣು ಎಲ್ಲ ಚುಚ್ಕೊಂಡು ಹೆಂಗು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ, ಇದೊಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಸೊ ಅಷ್ಟು ಕ್ಲಿಯರಾಗಿ ದೇವ್ರದ್ದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ತುಂಬ ರಶ್ ಇತ್ತು. ದೆನ್ ಪೊಲೀಸ್ ಅವ್ರಿಗೂ ತುಂಬಾ ಪ್ರೆಷರ್ ಇತ್ತು. ಸೊ ಎಲ್ಲರನ್ನೂ ಸೇಫಾಗಿ ಕಳಿಸ್ಬೇಕು ಅನ್ನೋದು. ಸೊ ಆ ರೀಸನ್ಗೆ ನಾನು ಸ್ವಲ್ಪ ಕಮ್ಮಿನೇ ವಿಡಿಯೋ ಮಾಡಿಕೊಂಡೆ. ದಟ್ಸ್ ಫೈನ್. ಬಟ್ ನಾನು ದೇವ್ರು ನೋಡಿದೆ ಅಷ್ಟು ಹತ್ರದಿಂದ. ಸೊ ನೋಡಿ ಹೇಗಾಗಿದೆ ನಮ್ಮ ಪರಿಸ್ಥಿತಿ. ಎಷ್ಟು ಜನ, ಯಪ್ಪ ಗ್ರೇಟ್. ಯಾರ್ಯಾರೆಲ್ಲ ಹತ್ತಿದ್ದಾರೆ ಬೆಟ್ಟನ ಅವರೆಲ್ಲ ಟೂ ಗ್ರೇಟ್. ದೆನ್ ಯಾವ ರೇಂಜಿಗೆ ಮಂಜು ಕವ್ಕೊಂಡಿತ್ತು ಅಂತಂದರೆ ಇಟ್ಸ್ ಟೂ ಗುಡ್. ಗೊತ್ತಿಲ್ಲ ಅದು ಹೆಂಗೆ ಎಕ್ಸ್ಪ್ಲೈನ್ ಮಾಡಬೇಕಂತ ಗೊತ್ತಿಲ್ಲ. ಬಟ್ ನಾನಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಸೊ ಇದು ನನ್ನ ಲಾಸ್ಟ್ ಕ್ಲಿಪ್. ಸೊ ತುಂಬ ಜನ ಬರ್ತಾರೆ ನಮ್ಮ ಚಿಕ್ಕಮಂಗ್ಳೂರು ನೇಚರ್ನ ನೋಡೋಕ್ಕೆ. ಸೊ ನಾನು ಚಿಕ್ಕಮಂಗ್ಳೂರವಳು ಅಂತ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಸೊ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನಾವು ಈ ಟ್ರಕ್ಕಿಂಗ್ನ ಕಂಪ್ಲೀಟ್ ಮಾಡಿದ್ದೀವಿ. ಇದಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಈ ದಿನದ ವ್ಲಾಗ್. ಥ್ಯಾಂಕ್ ಯು.